ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ವ್ಲಾಗ್ ಮಾಡಿ ತುಂಬ ದಿನಗಳೇ ಆಗಿತ್ತು ಕಣ್ರಿ. ಇವಾಗ ವ್ಲಾಗ್ ಮಾಡಬೇಕಂತ ಅನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ. ನಾನು ಮಂಗಳೂರಿಗೆ ಅಂತ ಒಂದು ಹಾಸ್ಪಿಟಲ್ ಕೆಲಸದ ಮೇಲೆ ನನ್ನ ಸಿಸ್ಟರ್ ಕರ್ಕೊಂಡು ಬಂದೆ ಕಣ್ರಿ. ಹಾಸ್ಪಿಟಲ್ ಕೆಲಸ ಏನಂದರೆ, ನನ್ನ ಸಿಸ್ಟರ್ಗೆ ಸರ್ಜರಿ ಆಗಿತ್ತು. ಅವಳಿಗೆ ಚೆಕಪ್ ಇರುತ್ತೆ. ಸರ್ಜರಿ ಆಗಿ ಒಂದು 5 ಮಂತ್ಸ್ ಆಗಿತ್ತು. ಸೊ ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ಅವಳನ್ನ ಆಟೋದಲ್ಲಿ ಮನೆಗೆ ಕಳಿಸ್ಬಿಟ್ಟು, ಆಮೇಲೆ ನಾವು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಎಲ್ರಿಗೂ ಸ್ಟ್ರೈನ್ ಆಗಿತ್ತು. ಅದರಲ್ಲೂ ಫಸ್ಟ್ ಆಫ್ ಆಲ್ ನನಗೆ ನನ್ನ ಸಿಸ್ಟರ್ಗೆ ಚಂದ್ರಪಟ್ಟಣದಿಂದ ಮಂಗಳೂರಿಗೆ ಬಂದಿದ್ದು 6 ಅವರ್ ಜರ್ನಿ ಕಣ್ರಿ. ಹೆವಿ ಸ್ಟ್ರೈನ್ ಆಗಿತ್ತು. ಸುಮ್ಮನೆ ಹಂಗೆ ಸ್ಟ್ರೈನ್ ಆಗಿತ್ತು. ಇವಳು ಚೆಕಪ್ಗೆ ಬಂದಿದ್ದವಳು ವೀಡಿಯೋಗೆ ಮುಖ ತೋರಿಸ್ತಾ ಇಲ್ಲ. ಇವನು ನನ್ನ ತಂಗಿ ಮಗ ಆರ್ಯನ್ ಅಂದ್ಬಿಟ್ಟು ಅವನೇ ಪೂಜೆ ಎಲ್ಲ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅದಾದಮೇಲೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಿದ್ದೋ, ಏನೇನು ಮಾಡಬೇಕು ಅಂತ ಮಾತಾಡಿಕೊಂಡು ಶಾವಿಗೆ ಮತ್ತು ಹಾಲು ಹಾಕ್ಬಿಟ್ಟು ಪಾಯಸ ಮಾಡ್ಕೊಂಡ್ವಿ. ಅದಾದಮೇಲೆ ಪನ್ನೀರ್ ಮತ್ತು ಮಶ್ರೂಮ್ನ ಆ್ಯಡ್ ಮಾಡಿ ಪಲಾವ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡ್ವಿ. ನಾನು ಮಾಡ್ತಾಯಿಲ್ಲ, ನನ್ನ ತಂಗಿ ಮಾಡ್ತಾ ಇದ್ದಾಳೆ ಪಲ್ಲವಿ. ಸೊ ಅವಳಿರೋದು ಮಂಗಳೂರಲ್ಲಿ. ಪಲ್ಲವಿ ಮತ್ತು ಆರ್ಯನ್ ಇಬ್ಬರು ಮಂಗಳೂರಲ್ಲಿರೋದು. ಹಾಗೆ ಅಡುಗೆಗೆ ಮಾತಾಡಿಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇವಳೇ ನನ್ನ ತಂಗಿ ಪಲ್ಲವಿ. ವಿಡಿಯೋದಲ್ಲಿ ತೋರಿಸಿರ್ಲಿಲ್ಲ, ಯಾವ ವಿಡಿಯೋದಲ್ಲೂ ಕೂಡ ನೋಡಿ. ತುಂಬ ಸ್ಟ್ರೈನ್ ಆಗಿತ್ತು. ಸ್ನಾನ ಎಲ್ಲ ಮುಗಿಸಿ ಬೇಗ ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಕಣ್ರಿ. ಹಾಗೆ ಮಾತಾಡಿಕೊಂಡು ಅಡುಗೆ ಮಾಡ್ಕೊತಾ ಇದ್ವಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಪಲ್ಲವಿ ಏನು ಮಾಡ್ತಿದ್ಯಾ? ಮಶ್ರೂಮು ಮತ್ತು ಪನ್ನೀರ್ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ ಕಣೆ. ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ಚೆನ್ನಾಗಿರುತ್ತಲ್ವ? ಚೆನ್ನಾಗಿರುತ್ತೆ. ಸ್ಟ್ರೈನ್ ಆಗಿದ್ದೀರಲ್ಲ, ತಿನ್ನಿ. ನೋಡಿ ಫ್ರೆಂಡ್ಸ್, ಮಶ್ರೂಮು ಮತ್ತು ಪನ್ನೀರನ್ನ ಮಿಕ್ಸ್ ಮಾಡಿ ನಾರ್ಮಲಾಗಿ ನಾವು ಪಲಾವ್ ಮಾಡ್ಕೊತೀವಲ್ಲ, ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಒಂದು ಟೈಮ್ಗೆ. ನಮಗೂ ಜರ್ನಿ ಮಾಡಿ ತುಂಬ ಸ್ಟ್ರೈನ್ ಆಗಿದೆ. ಸ್ವಲ್ಪ ಅದಕ್ಕೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅವಳು ಮಾಡ್ತಾಯಿದ್ದಾಳೆ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಮಾಡಿ. ಓಕೆ, ಪಲಾವ್ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್, ಗುಡ್ ನೈಟ್.